ಮಲೆನಾಡು ಹಾಗೂ ಶಿವಮೊಗ್ಗ ಜಿಲ್ಲಾ ಅಭಿವೃದ್ಧಿಗಾಗಿ ಜನಸಾಮಾನ್ಯರಿಗೆ ಸ್ಪಂದಿಸುವ ಹಾಗೂ ಹಿಂದುಳಿದ ವರ್ಗದ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಮೇಲುಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಆನಂದಪುರದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒತ್ತಾಯ ಮಾಡಲಾಯಿತು. ಆನಂದಪುರ ಮಾರ್ಗವಾಗಿ ಹುಲಿಕಲ್ ಘಾಟಿನಲ್ಲಿ ನಡೆಯುತ್ತಿರುವ ರಿಟರ್ನಿಂಗ್ ವಾಲ್ ಹಾಗೂ ಇತರ ರಸ್ತೆ ಕಾಮಗಾರಿಗಳ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಎಡಹಳ್ಳಿಯ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಗೌರವಿಸಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಸಚಿವರಿಗೆ ಮನವಿ ನೀಡಿ ಮಾತನಾಡಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಲಿಂಗರಾಜ್, ತುಂಬಾ ಜನಸಾಮಾನ್ಯರನ್ನ ಸ್ಪಂದಿಸುವಂತ ಗುಣದಲ್ಲಿ ನಿಮಗೂ ಗೊತ್ತಿದೆ, ಮಾಹಿತಿ ಇದೆ ಬಗ್ಗೆ. ದಯವಿಟ್ಟು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಭಾಗದ ಮಲೆನಾಡು ಭಾಗಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಬಹಳ ಅನುಕೂಲ ಆಗುತ್ತೆ. ಈ ಕಡೆ ಮಾಡ್ತಾ ಇದ್ದಾರೆ. ತುಂಬಾ ಜನಸಾಮಾನ್ಯರನ್ನ ಸ್ಪಂದಿಸುವಂತ ಗುಣದಲ್ಲಿ ನಿಮಗೂ ಗೊತ್ತಿದೆ, ಮಾಹಿತಿ ಇದೆ ಬಗ್ಗೆ. ದಯವಿಟ್ಟು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಭಾಗದ ಮಲೆನಾಡು ಭಾಗಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಬಹಳ ಅನುಕೂಲ ಆಗುತ್ತೆ. ಈ ಕಡೆ ಭಾಗದಲ್ಲಿರೋ ಹಿಂದುಳಿದವರು, ಅಲ್ಪಸಂಖ್ಯಾತರು, ಮೈನಾರಿಟೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ದಯವಿಟ್ಟು ತಮ್ಮ ಸಹಕಾರ ಕೊಡಬೇಕು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಗಜೇಂದ್ರ, ಆಚಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲಿಮುಲ್ಲಾ, ಪಕ್ಷದ ಮುಖಂಡರಾದ ಸಿರಿಜಾನ್, ಉಮೇಶ್, ರಮಾನಂದ, ರಾಮತುಲ್ಲಾ, ವಿಜಯ್, ಸಿರಿಜಾನ್, ಎಂಎಲ್ಎ ಈಶ್ವರ್ ಹಾಗೂ ಇನ್ನಿತರರಿದ್ದರು.